ಆವತ್ತಿನ ಕಾಂಗ್ರೆಸ್ನಲ್ಲಿ ಇದ್ದದ್ದೇ 15 ಜನ ಪ್ರದೇಶಾಧ್ಯಕ್ಷರು. ಇವರಿಗೆ ಯಾರು ಓಟು ಹಾಕುತ್ತಾರೋ ಅವರೇ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗುತ್ತಾರೆ ಮತ್ತು ಅವರೇ ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನಿಯಾಗುತ್ತಾರೆ ಎಂದು ನಿರ್ಧರಿಸಲಾಗಿತ್ತು. ಅದರಂತೆ ಸಭೆಯಲ್ಲಿ ನಡೆಸಿದ ಚುನಾವಣೆಯಲ್ಲಿ 15 ಜನ ಪ್ರದೇಶ ಅಧ್ಯಕ್ಷರು ಹಾಕಿದ ಮತಗಳಲ್ಲಿ ನೆಹರೂಗೆ ಬಿದ್ದ ಓಟುಗಳೆಷ್ಟು ಗೊತ್ತೇ? ತನ್ನ ಅಧಿಕಾರ ದಾಹದಿಂದ ಇಡೀ ದೇಶದ ಚುಕ್ಕಾಣಿಯನ್ನ ಹಿಡಿಯಬೇಕೆಂಬ ದುರಾಸೆ ಹೊಂದಿದ್ದ ಈ ವ್ಯಕ್ತಿಗೆ ಬಿದ್ದ ಓಟುಗಳು ಬರೋಬ್ಬರಿ ಶೂನ್ಯ. ಒಂದೂ ಓಟನ್ನು ಪಡೆಯುವಷ್ಟು ಸಮರ್ಥನೂ ಈ ಜವಾಹರ್ಲಾಲ್ ನೆಹರು ಆಗಿರಲಿಲ್ವಾ ಅಂತ ನಿಮಗೆ ಅನಿಸಿರಬಹುದು. ಆದರೆ ಅದೇನೋ ಒಂದು ಮಾತು ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತಂತೆ. ಕಾಂಗ್ರೆಸ್ನ ಎಲ್ಲ ಪ್ರದೇಶ ಅಧ್ಯಕ್ಷರು ನನಗೇ ಓಟು ಹಾಕುತ್ತಾರೆ ಎಂದು ನಂಬಿದ್ದ ನೆಹರುವಿಗೆ ವಿಧಿಯೊಂದು ರೀತಿಯಲ್ಲಿ ಆಟವಾಡಿತ್ತು. ನೆಹರುವಿನ ಜೊತೆ ಪ್ರತಿಸ್ಪರ್ಧಿಯಾಗಿದ್ದ ಆಚಾರ್ಯ ಕೃಪಲಾನಿ ಅವರಿಗೆ 2 ಓಟು ಮತ್ತು ಪಟ್ಟಾಭಿ ಸೀತಾರಾಮಯ್ಯನವರಿಗೆ ತಲಾ 1 ಓಟು ಬಿದ್ದಿದ್ದರೆ ಮಿಕ್ಕ 12 ಓಟುಗಳು ಇನ್ನೊಬ್ಬ ಅಭ್ಯರ್ಥಿಯಾಗಿದ್ದ ಸರ್ದಾರ್ ಪಟೇಲರ ಹೆಸರಿಗೆ ಬಿದ್ದಿದ್ವು.